ಈಗ ತಜ್ಞರ ಸಲಹೆಯಂತೆ 65 TMC ನೀರನ್ನು ಖಾಲಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಬಟ್ ಒಬ್ಬರು ಹೇಳ್ತಾರೆ 25 TMC, ಆಮೇಲೆ 45 TMC, ಆಮೇಲೆ 60 TMC ಅಂತ. ಈಗಾಗಲೇ 65 TMC ನೀರನ್ನು ಖಾಲಿ ಮಾಡಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತು ಹಂಗೆ ಮಾಡೋಕ್ಕೆ ಬರಲ್ಲ ಅಂತ. ನಿನ್ನೆಯಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಹೊರಗೆ ಹೋಗ್ತಾ ಇದೆ. ತಡರಾತ್ರಿ ನದಿಗೆ ನೀರು ಮತ್ತೆ ಜಾಸ್ತಿ ರಿಲೀಸ್ ಮಾಡಿದ್ದಾರೆ. ರೈತರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ತನಕ ಸುಮಾರು 20 TMC ನೀರು ಒಟ್ಟಾರೆ ಖಾಲಿಯಾಗಿದೆ. 3 ದಿವಸದಲ್ಲಿ 65 TMC ನೀರು ಖಾಲಿಯಾಗೋ ಸಾಧ್ಯತೆ. ಅಷ್ಟೊತ್ತಿಗೆ ಈ ಗೇಟ್ಗಳು ಕೂಡ ರೆಡಿಯಾಗಿ ಅದನ್ನು ಸ್ಪಾಟಿಗೆ ತರ್ತಾರೆ. ಅವರೇ ಹೇಳಿರೋ ಪ್ರಕಾರ 2 ಡೇಸಲ್ಲಿ ಆಗುತ್ತೆ ಅಂತ. ಇವತ್ತಾಗ್ಬೋದು, ಇಲ್ಲ ನಾಳೆ ಮಧ್ಯಾಹ್ನದ ಒಳಗಡೆ. ಯಾಕೆ ಥರ 5 ಪೀಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಒಂದೇ ಡೋರು ಟೋಟಲಿ 60 × 20 ಮಾಡೋಕ್ಕೆ ಬರಲ್ಲ. ಅದನ್ನು ಫಿಕ್ಸ್ ಮಾಡೋಕ್ಕೂ ಆಗಲ್ಲ, ತರೋಕ್ಕೂ ಆಗಲ್ಲ, ಟ್ರಾನ್ಸ್ಪೋರ್ಟ್ ಕಷ್ಟ ಆಗುತ್ತೆ. ಹಾಗಾಗಿ 5 ಪೀಸ್ ಮಾಡ್ತಾ ಇದ್ದಾರೆ. ಒಟ್ಟು 5 ಪೀಸ್ನ ಬೇರೆ ಬೇರೆಯವರು ಕೊಟ್ಟಿದ್ದಾರೆ. ಜಿಂದಾಲ್ ಅವರು ಮಾಡ್ತಾ ಇದ್ದಾರೆ, ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ಅವ್ರು ಮಾಡ್ತಾ ಇದ್ದಾರೆ, ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅವರು ಮಾಡ್ತಾ ಇದ್ದಾರೆ. ಬೇಗ ಕೆಲಸ ಆಗಲಿ ಅಂತ ಎಲ್ಲರೂ ಕೂಡ ಅದನ್ನು ರೆಡಿ ಮಾಡಿಕೊಂಡು ಸ್ಪಾಟಿಗೆ ತರ್ತಾರೆ ಡ್ಯಾಮ್ಗೆ. ಅಲ್ಲಿ ಅದನ್ನು ಪೀಸ್ ಬೈ ಪೀಸ್ ಅದನ್ನು ಅಳವಡಿಸುವಂತಹ ಕೆಲಸ ನಡೆಯುತ್ತೆ. ಇವತ್ತು ಇಂಥ ನಮಗೆ ದೊಡ್ಡ ಅನಾಹುತವಾಗಿದೆ. ಯಾಕಂದರೆ ಇದು ಪ್ರತಿ ವರ್ಷ ಸಹ ನಮ್ಮ ತುಂಗಭದ್ರಾ ಜಲಾಶಯ ಲೇಟಾಗಿ ತುಂಬ್ತಿತ್ತು. ಈ ವರ್ಷ ಏನೋ ಜಲ್ದಿ ತುಂಬಿರೋದನ್ನು ಬೇಗ ತುಂಬಿರೋದ್ರಿಂದ ಇವತ್ತು ನಮಗೆ 19ನೇ ಚೈನ್ ಗೇಟ್ ಕಟ್ಟಾಗಿ ದೊಡ್ಡ ಅನಾಹುತ ಆಗಿದೆ. ಇದು 4 ಜಿಲ್ಲೆಯ ರೈತರ ಜೀವನಾಡಿಯಾಗಿ ಸುಮಾರು 10 ರಿಂದ 12 ಲಕ್ಷ. ಯಾಕಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೈಸೂರು ಮತ್ತು ಭಾಗದ ತುಂಗಭದ್ರಾ ಜಲಾಶಯ ಕೂಡಲೇ ವೀಕ್ಷಣೆ ಮಾಡಬೇಕು. ಇಲ್ಲ ಅಂದರೆ ನಾವು ತಾವೇನು ಬರಲಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಬಂದು ನಾವು ನಮ್ಮ ಭಾಗದ ಸಮಸ್ಯೆಯನ್ನು ನಾವು ಕೇಳಬೇಕಾಗ್ತದ. ಅದಲ್ಲದೆ ಇವತ್ತು ಜಮೀರ್ ಅಹ್ಮದ್ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವರು ಇಲ್ಲೇ ಪಕ್ಕದಲ್ಲಿ ವಿಜಯನಗರದಿಂದ ಸುಮಾರು 3 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಡ್ಯಾಮಿಗೆ ವಿಸಿಟ್ ಕೊಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಿ, ರೈತರಿಗೆ ಸ್ಪಂದನೆ ನೀಡ್ತಾ ಇಲ್ಲ ಎಂಬುದು